ಆಗಲೇ ಮಹೇಶ್ ಅವರು ಮಾತನಾಡ್ತಾ ಇದ್ರು, ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಬಹಳ ನಂಬಿಕೊಂಡಿದ್ರು ಮುಸಲ್ಮಾನರು, ಅವ್ರಿಗೆ ನೋಡಿದ್ರೆ ಹಿಂಗೆ ನೋಡಿದ್ರೆ ಚೂರಿ ಹಾಕಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಆರೋಪಕ್ಕೆ ಏನು ಹೇಳ್ತೀರಿ? ನೋಡಿ, ಕಳೆದ ಒಂದು ತಿಂಗಳಿಂದ ನಾನು ಭಾಳ ಆಶ್ಚರ್ಯಕರ ಒಂದು ಬೆಳವಣಿಗೆ ನೋಡಿದೆ. ಏನು BJPಯ ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಅವರ ಕನಿಕರ, ಅವರ ಕಾಳಜಿ, ಅವರು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಂತ. ಕಳೆದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ಅಲ್ಪಸಂಖ್ಯಾತ ಸಮುದಾಯದವ್ರನ್ನ ಯಾವ ರೀತಿ ಇವರು ನಡೆಸ್ಕೊಂಡ್ರು, ಯಾವ ರೀತಿ ದಿನನಿತ್ಯ ಆದರೆ ಕಿರುಕುಳ ಕೊಡುವಂತಹ, ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷ ಯಾರ ಜೊತೆ ಅನ್ಯಾಯ ಆಗ್ತಾ ಇದೆ ಅವ್ರ ಜೊತೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದು ಯಾವುದೇ ಸಮುದಾಯ ಆಗಿರಲಿ. ಇವತ್ತು ಅಲ್ಪಸಂಖ್ಯಾತರಿಗೆ ಇವರು ಕೊಟ್ಟಿರುವಂಥ ಕಿರುಕುಳ, ಇವ್ರು ಕೊಟ್ಟಿರುವಂಥ ತೊಂದರೆಯನ್ನು ನೋಡಿ ಆ ಸಮುದಾಯದ ಜೊತೆಯಲ್ಲಿ ನಿಂತ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ವಿ. ನಾವು ಇವತ್ತು ಅವರಿಗೆ ಏನು 4.5 ಲಕ್ಷ ಕೋಟಿ ಬಜೆಟ್ ಇದೆ, 4.5 ಕೋಟಿ ನಾವು ಅವರಿಗೆ ಕೊಟ್ಟರೆ ಇವರು ಅದನ್ನು ಹಲಾಲ್ ಬಜೆಟ್ ಅಂತಾರೆ. ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಬೆಳಿಗ್ಗೆ ಆದರೆ ಹಿಜಾಬ್ ಅಂತೆ, ಹಲಾಲ್ ಅಂತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಯಾವುದದು ಹಲಾಲು, ಹಿಜಾಬು, ಬೇರೆ ಬೇರೆ ಅಂದರೆ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ಒಂದು ವಿಶೇಷ ಸಮುದಾಯಕ್ಕೆ ವ್ಯಾಪಾರನ ಮಾಡೋಕ್ಕೆ ಕೊಡದೇ ಇರುವಂಥದ್ದು, ಬೆಳಿಗ್ಗೆ ಎದ್ದರೆ ದ್ವೇಷ, ಬೆಳಿಗ್ಗೆ ಎದ್ದರೆ ಧರ್ಮಾಧಾರಿತ ರಾಜಕಾರಣ ಮಾಡಿ ಇಡೀ ವಾತಾವರಣವನ್ನೆಲ್ಲ ಕಲುಷಿತ ಮಾಡಿದಂತಹ BJP ಅವರು ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಯಾವುದಾದ್ರೂ ಒಂದು ಟಿಕೆಟು, ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ವಿಧಾನಸಭಾ ಕ್ಷೇತ್ರದವರೆಗೆ ಯಾವುದಾದ್ರೂ ಒಂದು ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಟ್ಟಿದ್ದರೆ, ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನಾದರೂ ಒಂದು ಕೊಡುಗೆ ಕೊಟ್ಟಿದ್ದರೆ ಇವತ್ತು ಅವ್ರು ಹೇಳ್ಬೋದಾಗಿತ್ತು ಕಾಂಗ್ರೆಸ್ದವರು ಅಲ್ಪಸಂಖ್ಯಾತರ ಬೆನ್ನಿಗೆ ಚೂರಿ ಹಾಕಿದಾರಂತ. ಅಲ್ಪಸಂಖ್ಯಾತರು ಇವತ್ತು ಸುಭಿಕ್ಷೆಯಿಂದ, ಒಂದು ಸುರಕ್ಷತೆಯಿಂದ ಯಾವುದಾದ್ರೂ ಛತ್ರಛಾಯೆಯಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಛತ್ರಛಾಯೆಯಲ್ಲಿ. ಅದು ಕಳೆದ 55 ವರ್ಷಗಳ ಏನು ನಾವು ಭಾರತದಲ್ಲಿ ಆಳ್ವಿಕೆ ಮಾಡಿರ್ಬೋದು, ಅಥವಾ ಇವತ್ತು ಏನು ಕರ್ನಾಟಕದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಮಾಡ್ತಾ ಇದೆ, ಅದು ಇವರು ತುಷ್ಟೀಕರಣ ಅಂತ ಹೇಳಿ ನಮಗೇನೂ ಅಭ್ಯಂತರ ಇಲ್ಲ. ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿ ಫೀಲ್ಡಲ್ಲಿ, ಅದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ರಾಜಕೀಯವಾಗಿ ಮುನ್ನೆಲೆಗೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ 10 ಜನರು ನಮ್ಮಲ್ಲಿ ಶಾಸಕರಿದ್ದಾರೆ, 4 ಜನ ನಮ್ಮಲ್ಲಿ MLC ಇದ್ದಾರೆ. ನಾವು 2 ಸಚಿವರನ್ನಾಗಿ ಮಾಡಿದ್ದೀವಿ, ಅದರಲ್ಲಿ ಒಬ್ಬರನ್ನ ನಾವು ಚೀಫ್ ವಿಪ್ನಾಗಿ ಮಾಡಿದ್ದೀವಿ, ಆಮೇಲೆ ಭಾಳಷ್ಟು ಜನರಿಗೆ ಆಮೇಲೆ ಸ್ಪೀಕರನ್ನಾಗಿ ಮಾಡಿದ್ದೀವಿ, ಭಾಳಷ್ಟು ಜನರಿಗೆ ಒಂದು 15ರಿಂದ 16 ಜನರಿಗೆ ನಾವು ಚೇರ್ಮನ್ನಾಗಿ ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟಿದ್ದೀವಿ. ಬಹಳಷ್ಟು ಜನರಿಗೆ ನಾವು ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿ ಕೊಡ್ತೀವಿ. ಆದರೆ ಇವರು ಅಲ್ಪಸಂಖ್ಯಾತರ ಬಗ್ಗೆ ವಿಷ ಕಾರ್ತಾರೆ, ಬೆಳಿಗ್ಗೆದ್ದ ವಿಷ ಕಾರುವಂತಹ ಇವರು ಏನು ಮಾಡಿದ್ದಾರೆ ಅಂತ ಫಸ್ಟ್ ಹೇಳಬೇಕು. ಆಮೇಲೆ ಇವರಿಗೆ ಮಾತಾಡೋದಕ್ಕೆ ಏನು ನೈತಿಕತೆ ಇದೆ ಅದು ಹೇಳಬೇಕು. ಈಗ ಬಣ ಬಡಿದಾಟಕ್ಕೆ ಬಲಿಯಾಗ್ತಾ ಇದ್ದಾರೆ ಹಾಗಾದ್ರೆ ಅಂತ ಹೇಳಿ ಅನಿಸ್ತಾ ಇದೆಯಲ್ಲ. ಈಗ ಯಾವುದೇ ಬಣ ಬಡಿದಾಟ ಇಲ್ಲ ಮೇಡಮ್. ಇವತ್ತು ಅಲ್ಪಸಂಖ್ಯಾತರಿಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅವಕಾಶಗಳು ರಾಜಕೀಯವಾಗಿ ಸಿಗಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ವಿಪುಲವಾದಂಥ ಅವಕಾಶಗಳಿದೆ. ಯಾಕಂದರೆ ನಾವು ಬರೀ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಶೋಷಿತರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು. ಇವತ್ತು ಹಿಂದುಳಿದ ವರ್ಗದಲ್ಲಿ 4 ಮುಖ್ಯಮಂತ್ರಿಗಳನ್ನು ನಾವು ಕೊಟ್ಟಿದ್ದೀವಿ. ಈ ರಾಜ್ಯಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಎಲ್ಲ ಸಮುದಾಯದವರ ಏಳಿಗೆಗೆ. ಸೊ ಇವತ್ತು ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಅದೇ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡುವ ಅಡಿನಲ್ಲೇ ಕೊಟ್ಟಿರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯದವರು ಒಂದೇ ರೀತಿ ಎಲ್ರಿಗೂ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಷ್ಟೆಲ್ಲ ಇದ್ರೂ ಕೂಡ SDPಯ ಅಭ್ಯರ್ಥಿಗೆ ಯಾಕೆ ದಾವಣಗೆರೆ ಎಲೆಕ್ಷನ್ನ ಸಂದರ್ಭದಲ್ಲಿ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿದ್ರು ಅನ್ನುವಂಥ ವಿಚಾರಗಳು ಬಂತಲ್ಲ? ಅಲ್ಲ, ಇವಾಗ ನಮಗೆ ನಿರ್ದಿಷ್ಟವಾಗಿ ನಮ್ಮ ವಿರೋಧಿಗಳು ಯಾರಿದ್ದಾರೆ ಅನ್ನೋದು ನಮಗೆ ಭಾಳ ಸೈದ್ಧಾಂತಿಕ ಸ್ಪಷ್ಟತೆ ಇದೆ. ಯಾರೂ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಊಹಾಪೋಹಗಳಾಗಿರ್ಬೋದು, ಅಥವಾ ಅದು ಏನಾದರೂ ವರದಿಗಳಲ್ಲಿ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಆದರೆ ಅಂತಹ ಯಾವುದೇ ನಾಯಕರು, ಯಾವುದೇ ನಾಯಕತ್ವ ಅಂತಹ ವಿಷಯದಲ್ಲಿ ಆ ಮಟ್ಟಕ್ಕೆ ಹೋಗಿ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. ಜೊತೆಗೆ ಅಖಾಡಕ್ಕೆ ಸರಿಯಾಗಿ ಹಿಡಿದು ಕೂಡ ಮತ ಪ್ರಚಾರವನ್ನು ಮಾಡಲಿಲ್ಲ ಅನ್ನುವಂತಹ ಆರೋಪ ಜಮೀರ್ ಅವರ ವಿರುದ್ಧವಾಗಿ. ಅಂದರೆ ಬಂದರು, ಸುಮ್ಮನೆ ತೋರಿಕೆಗೆ ಬಂದರು ಹೋದರು ಅನ್ನುವಂಥ ರೀತಿಯಾಗಿ ಇರ್ತು ಹೊರತು ತಂದೆ ಕ್ಷೇತ್ರ ತಾನೇ ನನ್ನ ಮಗನೇ ಅಭ್ಯರ್ಥಿ ಅನ್ನುವಂತಹ ರೀತಿಯಾಗಿ ಈಗ ಮಗನಿಗೆ ತೋರಿಸ್ತಾರಲ್ಲ ಒಲವನ್ನ, ಅಥವಾ ನಾನೇ ನಿಂತ್ಕೊಂಡ್ರೆ ಅಥವಾ ನಮ್ಮ ಕಡೆಯವ್ರು ನಿಂತ್ಕೊಂಡ್ರೆ ಅನ್ನುವಂಥ ರೀತಿಯಾಗಿ ಯಾಕೆ ತೋರಿಸ್ಲಿಲ್ಲ ಅವರು? ನೋಡಿ, 30 ಜನರಿಗೆ ಸ್ಟಾರ್ ಪ್ರಚಾರಕ ಅಂತ ನಾವು ಹೈಕಮಾಂಡ್ದವರು ಒಂದು ಪಟ್ಟಿಯನ್ನು ಮಾಡಿದರು. ಅದರಲ್ಲಿ ನಮ್ಮ ಕರ್ನಾಟಕದಿಂದ
5ರಿಂದ 6 ಜನ ಸ್ಟಾರ್ ಪ್ರಚಾರಕರಾಗಿ ಕೇರಳಗೆ ಹೋಗಿದ್ರು. ಅದರಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ಇದ್ರು. ಅವರು ಅಲ್ಲಿ ಪ್ರಚಾರ ಅಲ್ಲ, ಅವ್ರು ಪ್ರಚಾರ ಮಾಡ್ತಾ ಇದ್ರು. ಅಲ್ಲಿ ನೋಡಿ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಅಲ್ಲೇ ಇದ್ರು. KC ವೇಣುಗೋಪಾಲ್ ಅವ್ರ ನೇತೃತ್ವದಲ್ಲೇ ಅಲ್ಲಿ ಚುನಾವಣೆ ನಡೀತಾ ಇತ್ತು. ಸೊ ಅವರು ಅಲ್ಲಿ ಆ ಚುನಾವಣೆಯನ್ನ ಮಾಡಿ ಅವ್ರು 3ನೇ ತಾರೀಕನೇ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ನಾನು 5ನೇ ತಾರೀಕು ದಾವಣಗೆರೆಗೆ ಬರ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ಬಂದು ನಾನು ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡು ಮುಂದಿನ 2 ದಿನಗಳು ಬಾಗಲಕೋಟೆಯಲ್ಲಿ ಮಾಡ್ತೇನೆ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೂಡಿ ಯಾವ ರೀತಿ ಅವ್ರು ಕೆಲಸ ಮಾಡಬೇಕಾಗಿದ್ದು ಅದು ಬಾಗಲಕೋಟೆಯಲ್ಲೂ ಮಾಡಿದ್ದಾರೆ, ದಾವಣಗೆರೆಯಲ್ಲೂ ಮಾಡಿದ್ದಾರೆ. ಮತ್ತೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ CM ಅವರು ಸೈಲೆಂಟ್ ಆಗಿದ್ದಾರೆ ಅಂತ, ತಮ್ಮ ಆಪ್ತರನ್ನ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದು, ಮಾತನಾಡುವಂಥದ್ದು, ಹೇಳಿಕೆ ಕೊಡೋದು ಇವೆಲ್ಲ ಆಗ್ತಾ ಇಲ್ವಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಮಾಟ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ವಿರುದ್ಧವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಹೇಳಿ ಒಂದು ಕೇಳಿ ಬರ್ತಾ ಇತ್ತು. ಈಗ ನೀವಿಲ್ಲ ಅಂತ ಹೇಳ್ತಿರ್ಬೋದು, ಓಕೆ. ಈಗ ಮಾಟ ಮಂತ್ರ ಅಂತ ಹೇಳಿ ನಿಮ್ಮ ನಾಯಕರೇ ಹೇಳ್ತಿದ್ದಾರೆ. ಭಯ ಆಗತ್ತೆ, ಈಗ ಬೇರೆ ಪಕ್ಷದವ್ರಿಗೂ ಭಯ ಆಗತ್ತೆ. ಈಗ ನೋಡಿ, 140 ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದವರೇ. ಮಾನ್ಯ ಮುಖ್ಯಮಂತ್ರಿಗಳು ಇವ್ರು ಆಪ್ತರು ಅಂತ ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ 140 ಶಾಸಕರು ಆಪ್ತಾರೆ. ಮಾನ್ಯ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಿಗೂ ಎಲ್ಲ ಶಾಸಕರುಗಳು ಅವ್ರ ಶಾಸಕರೇ. ಇಲ್ಲಿ ಯಾವುದೋ ಗುಂಪು ಇಲ್ಲ, ಯಾವುದೇ ಬಣ ಇಲ್ಲ. ಮಾನ್ಯ ರಾಜಣ್ಣ ಅವರು ಭಾಳ ಹಿರಿಯ ಮುಖಂಡರು, ಅವರು ಹೇಳಿರ್ಬೋದು. ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಅವರು ಒಂದು ಮಾತು ಮುಂದೆ ಹೋಗಿ ಹೇಳ್ತಾರೆ, ನಾನು ಮಾಟ ಮಂತ್ರದಲ್ಲಿ ನಂಬಲ್ಲ, ಸಿದ್ದರಾಮಯ್ಯನವರು ನಂಬಲ್ಲ ಅಂತ ಹೇಳಿ ಅವರು ಈ ಥರ ಆಗಿರಬಹುದು ಅಂತ ಹೇಳಿ ಅವರು ಅದನ್ನು ಭಾಳ ಲೈಟರ್ ವೇನಲ್ಲಿ ಒಂದು ತಮಾಷೆ ದೃಷ್ಟಿಯಿಂದ ಮಾತಾಡೋದು ಬಿಟ್ಟು ಅದರಲ್ಲಿ ಏನು ಇದಿಲ್ಲ. ಒಟ್ನಲ್ಲಿ ಒಪ್ಕೊಂಡಿದ್ದಾರೆ ಆಗಿರಬಹುದು ಅಂತ ಹೇಳಿ. ಅಲ್ಲ, ಅವ್ರು ಹೇಳಿರೋದು ನಾನು ನಂಬಲ್ಲ, ಅವರು ನಂಬಲ್ಲ ಅಂತ. ಅದು ಆ ಸ್ಟೇಟ್ಮೆಂಟ್ ಆದಮೇಲೆ ಅವರು ಅದನ್ನು ಮುಂದುವರಿಸಿದ್ದಾರೆ. ಆ ಮುಂದುವರೆದ ಭಾಗವಾಗಿ ಅದನ್ನು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನೂ ಇಲ್ಲ ಅಂತ. ಎಸ್ ಮಹೇಶ್ ಸರ್, ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮಾಟ ಮಂತ್ರ ಏನು ಆಗ್ತಾ ಇಲ್ವಂತೆ, ಆದರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಏನು ಇಲ್ತಾ ಇದ್ರು, ಮಾಟ ಮಂತ್ರ ಆಯಿತು ಸರ್, ಆಗಿಲ್ಲ. ಆದರೂ ಮಾಟ ಮಂತ್ರ ಆಗಿಲ್ದೇ ಇದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ CMನ ಆಪ್ತರು ಜಮೀರ್ ಅವರು ಬಟ್ ಏನು ಕೂಡ ಮಾತನಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ. ಹಾಗಿದ್ರೆ ಅವರು ಕೂಡ ಒಂದು ರೀತಿಯಾಗಿ ಒಪ್ಪುಕೊಂಡ್ರಾ ಅನ್ನುವಂತಹ ಪ್ರಶ್ನೆ. ಜಮೀರ್ ಅವರು ಹೌದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ, ಅವ್ರ ಪರವಾಗಿ ಯಾಕೆ ಮಾಡಬೇಕು ಕೆಲಸನ ಅಂತ ಹೇಳಿ ಒಪ್ಕೊಂಡ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮಹೇಶ್ ಜಿ, ಅದಕ್ಕೆ ಏನಂದ್ರೆ ಅದು ಆಂತರಿಕ ವಿಷಯ, ಅದು ಅವರೇ ಆ ಪಕ್ಷದ ಸಮಸ್ಯೆಗಳದು. ಆದ್ರೆ ಯರ್ಷಾದ್ ಅವರು ಮಾತನಾಡ್ತಾ ಬಿಜೆಪಿ ಏನ್ ಮಾಡ್ತು ಅಂತ ಕೇಳಿದ್ರು. ನೋಡಿ, ಈ ದೇಶದ ಅಬ್ದುಲ್ ಕಲಾಂ ಅಂತ ಒಬ್ಬ ರಾಷ್ಟ್ರ ಪುರುಷನನ್ನ ಈ ದೇಶದಲ್ಲಿ ರಾಷ್ಟ್ರಪತಿಗಳನ್ನ ಮಾಡಿದ್ವಿ ನಾವು. ಕಾಂಗ್ರೆಸ್ ಅಂತಂದ್ರೆ ಪ್ರತಿಗಾಮಿ, ಕಾಂಗ್ರೆಸ್ ಅಂದ್ರೆ ಮಹಿಳಾ ವಿರೋಧಿ. ಯಾವ ಶಾಬಾನು ಕೇಸ್ ಒಳಗಡೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ರು, ಮುಲ್ಲಾ ಮೌಲ್ವಿಗಳು ಸೇರ್ಕೊಂಡು ಅವ್ರ ಪರವಾಗಿ ಧ್ವನಿ ನಿಲ್ಬೇಕಾದಂತವ್ರು ತುಷ್ಟೀಕರಣದ ವೋಟ್ ಬ್ಯಾಂಕ್ ಸಲುವಾಗಿ ಆ ಮುಸಲ್ಮಾನ ಹೆಣ್ಮಕ್ಳಿಗೆ ಕೈ ಬಿಟ್ರು. ಟ್ರಿಪಲ್ ತಲಾಕ್ಗೆ ಹಾತೊರಿತಿದ್ರು ಪಾಪ ಹೆಣ್ಮಕ್ಳುಗಳು. ಒಂದು ಬದ್ಧತೆ ಇರಲಿಲ್ಲ, ಟ್ರಿಪಲ್ ತಲಾಕನ್ನ ವಿರೋಧ ಮಾಡಿದ್ರು. ಈಗ 33% ಏನು ಮಹಿಳಾ ಮೀಸಲಾತಿ ಇದೆ ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅದು ಬಿಲ್ ಈಗಾಗಲೇ ಪಾಸ್ ಆಗಿದೆ ಸರ್. 2023 ಸೆಪ್ಟೆಂಬರ್ 23ಕ್ಕೆ ಅದು ಪಾಸ್ ಆಗಿದೆ. 29 ಸೆಪ್ಟೆಂಬರ್ 2023ಕ್ಕೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ಮತ್ತೆ ಇನ್ನೊಂದ್ಸಲ ತರೋ ಅವಶ್ಯಕತೆ ಏನಿತ್ತು? ಡೆಕೋರಮ್ ಅನ್ನು ಮೇಂಟೈನ್ ಮಾಡಬೇಕು. ನಾ ಮಧ್ಯೆ ಮಾತಾಡಿಲ್ಲ, ಡೀಸೆಂಟ್ ಆಗಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಏನ್ ಕಾಂಗ್ರೆಸ್ ಅನ್ನ ನಂಬಿ ಹೋದಂತ ಜನರಿಗೆ ಕಾಂಗ್ರೆಸ್ ಇವರಿಗೆ ಕೊಟ್ಟದ್ದೇನು? ಕಾಂಗ್ರೆಸ್ ಇವರಿಗೆ ಕೊಟ್ಟದ್ದೇನು? ಇಷ್ಟು ವರ್ಷ ಕಾಂಗ್ರೆಸ್ ಅಂತ ಬೆಂಬಲ ಮಾಡಿದಂತಕ್ಕೆ ಇವರ ಶೈಕ್ಷಣಿಕ ರಂಗ, ಇವ್ರ ಕೈನಲ್ಲಿ ಸ್ಕ್ರೂ ಡ್ರೈವರ್ ಕೊಟ್ರು, ಇವ್ರ ಕೈನಲ್ಲಿ ಪಾಪ ಗುಜರಿ ಕಸಕ್ಕೆ ಹಾಕಿದ್ರು. ಈ ಕೈನಲ್ಲಿ ಯಾರ ಕೈನಲ್ಲಿ ಕಂಪ್ಯೂಟರ್ ಇರ್ಬೇಕಾಗಿತ್ತೋ, ಯಾರ ಕೈನಲ್ಲಿ ಶಿಕ್ಷಣ ಇರ್ಬೇಕಾಗಿತ್ತೋ ಕಾಂಗ್ರೆಸ್ ನಂಬಿ ಇವತ್ತು ಯಾವ ಸ್ಥಿತಿ, ಯಾವ ಪ್ಯಾಥೆಟಿಕ್ ಕಂಡೀಷನ್ ಅಲ್ಲಿದ್ದಾರೆ ಇವರು. ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಬುದ್ಧರಾಗ್ತಾ ಇದ್ದಾರೆ. ಕಾಂಗ್ರೆಸ್ ನಂಬಿತ್ತು ಅಂತಂದ್ರೆ ಹೋಯ್ತು ಅವರ ಭವಿಷ್ಯ ಅಂತ ಅನ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಆದರಣೀಯ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾಕೆ ಇದನ್ನ ಹೇಳಿದ್ರು ಅಂದ್ರೆ ಈ ಕಾರಣಕ್ಕೋಸ್ಕರ. ಆದ್ರೆ ಇವತ್ತು ಏನು ಈ ಮುಸ್ಲಿಂ ಬಂಧುಗಳಿಗೆ ಅವರನ್ನ ಹೇಗೆ ನಡೆಸ್ಕೊಂಡ್ರು ಕಾಂಗ್ರೆಸ್ ಅವರು ಅನ್ನೋದನ್ನ ತಿಳ್ಕೋಬೇಕಲ್ಲ. ಸ್ವಾಭಿಮಾನ ಅಂತ ಹೇಳ್ತಾರಲ್ಲ, ಈ ದೇಶ ತಮ್ಮದು, ಈ ದೇಶದೊಳಗಡೆ ತಾವು ಆ ಸ್ವಾಭಿಮಾನವಾಗಿ ನನ್ನ ದೇಶ ಇದು, ನನ್ನ ದೇಶ ಸಲುವಾಗಿ ನಾನು ಬದುಕ್ತೇನೆ ಅಂತ ಹೇಳಿ ಆ ತರ ಬದುಕು ಮಾಡಿದಂತ ಸಂದರ್ಭದಲ್ಲಿ ನಿಮ್ ಕಾಂಗ್ರೆಸ್ ಏನಕ್ಕೆ ಬೇಕಾಗಿದೆ?
ಇವತ್ತು ಮೇ ಒಳಗಡೆ ಸಿದ್ದರಾಮಯ್ಯನವ್ರಿಗೆ ಇಳಿಸ್ಬೇಕಾಗಿದೆ. ಇಳಿಸಕ್ಕೋಸ್ಕರ ಪೂರ್ವ ತಯಾರಿ ನಡೀತಾ ಇದೆ. ಒಬ್ರಿಗೊಬ್ರು ತೆಗಿತಾ ಇದ್ದಾರೆ. ಅವ್ರಿಗೆ ಏನು ಅವರ ಧ್ವನಿಗೆ ಇವತ್ತು ಶಕ್ತಿ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ನಿಶಕ್ತಿಯಾಗಿದ್ದಾರೆ. ಇವತ್ತು ಅವರಲ್ಲಿ ನಿರಾಸಕ್ತಿ ಕಾಣ್ತಾ ಇದೆ. ಅವರ ಜೊತೆಗಾರನ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇವತ್ತು ಏನು ಅವರ ಒಂದು ವೋಟ್ ಬ್ಯಾಂಕ್ ಅನ್ನ ಕ್ರಶ್ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರಲ್ಲ ಅಹಿಂದ್ ಅಂತೇಳಿ, ಆ ಅಹಿಂದ್ ಅನ್ನ ಹೇಗಾರು ಮಾಡಿ ಕಾಂಗ್ರೆಸ್ಸಿನ ಒಳಗಡೆ ಕ್ರಶ್ ಮಾಡುವಂತ ಚಟುವಟಿಕೆ ನಡೀತಾ ಇದೆ. ಇದಕ್ಕೆ ಸುಮ್ಮನೆ ಒಂದು ಲೇಪನ ಏನಾಗ್ತಾರೆ ಅಂದ್ರೆ ಕೋಮುವಾದಿ. ಯಾವ ಕೋಮುವಾದಿ? ಈ